ಹೆಲೋ ಸ್ಟೂಡೆಂಟ್ಸ್, ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಿರ್ತಕ್ಕಂತಹ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಯ ಆನ್ಸರ್ ಶೀಟನ್ನು ನಾನೀಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿ, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿಲಿ ನೀಟಾಗಿ ಉತ್ತರವನ್ನು ಬರ್ತಿದ್ರೆ ಈ ವಿದ್ಯಾರ್ಥಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಿದ್ರೆ. ಅಫ್ಕೋರ್ಸ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ರೀತಿಯೇ ಆನ್ಸರ್ಸ್ಗಳಿಗೆ ಪೆನ್ಸಿಲ್ಲಿ ಅಂಡರ್ಲೈನ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಆ್ಯಂಡ್ ಉತ್ತರವನ್ನು ಸಹ ನೋಡಿ ಎಷ್ಟು ನೀಟಾಗಿ ಆ್ಯಂಡ್ ಮೇನ್ ಆನ್ಸರ್ಸ್ಗಳನ್ನು ಎಷ್ಟು ನೀಟಾಗಿ ಪೆನ್ಸಿಲಲ್ಲಿ ಅಂಡರ್ಲೈನ್ ಮಾಡಿದರೆ ಈ ವಿದ್ಯಾರ್ಥಿ ಅಂತೇಳಿ. ಆ್ಯಂಡ್ ಇನ್ನೊಂದೇನಂತಂದರೆ ನಿಮ್ಮ ಆನ್ಸರ್ ಶೀಟನ್ನು ನೋಡುವಾಗ ಎಷ್ಟು ನೀಟಾಗಿದೆ, ಎಲ್ಲ ಕರೆಕ್ಟಾಗಿರುತ್ತೆ. ಅಂತಂದರೆ ಜಾಸ್ತಿ ಚಿತ್ತು ಮಾಡ್ತೀರಾ ಬರೆದ್ರೆ ಅದು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತಕ್ಕಂತಹ ಒಂದು ಆನ್ಸರ್ ಶೀಟ್ ಅಂತಲೇ ಹೇಳ್ಬೋದು. ನೋಡಿ, ಎಲ್ಲೂ ಅಷ್ಟೊಂದು ಮಿಸ್ಟೇಕ್ಸೇ ಆಗಿಲ್ಲ. ಓಕೆನಾ? ಮಿಸ್ಟೇಕ್ಸ್ ಆದ್ರೂ ಜಸ್ಟ್ ಪೆನ್ಸಿಲಲ್ಲಿ ಒಂದು ಮಾರ್ಕ್ ಮಾಡಿ ಸಾಕು. ತುಂಬ ಗೀಚ್ಕೊಂಡಿದ್ರೆ ಅದು ನೋಡೋದಕ್ಕೂ ಚೆನ್ನಾಗಿರೋದಿಲ್ಲ. ಓಕೆನಾ? ನೋಡಿ ಎಷ್ಟು ನೀಟಾಗಿ ಬರೆದಿರಿ ಈ ವಿದ್ಯಾರ್ಥಿ ಆನ್ಸರ್ಸ್ಗಳನ್ನು. ಇದೇ ಥರ ನೀವು ಸಹ ಎಕ್ಸಾಮಲ್ಲಿ ಬರೋದು ಔಟ್ ಆಫ್ ಔಟ್ ಸ್ಕೋರ್ ಮಾಡಿ. ಓಕೆನಾ? ಸೊ ಇದನ್ನು ತೋರಿಸಿರ್ತಕ್ಕಂಥ ಉದ್ದೇಶ ನೀವು ಈ ಒಂದು ಫಾರ್ಮೆಟಲ್ಲಿ ಬರಿಬೇಕಂತ ಅಷ್ಟೇ. ಓಕೆನಾ? ಮುಂದೆ ಬರ್ತಕ್ಕಂಥ ವೀಡಿಯೋಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇದೇ ಚಾನಲಲ್ಲಿ ಸಿಗ್ತಿರುತ್ತೆ. ಬಟ್ ಈ ಥರ ಬರೀಬೇಕು ಅಂತ ಹೇಳಿ ನಿಮಗೊಂದು ಕ್ಲಾರಿಫಿಕೇಷನ್ ಸಿಗಲಿ ಅಂತ ಹೇಳಿ. ಓಕೆನಾ? ಸೊ ನೋಡಿ, ಸೊ ಥ್ಯಾಂಕ್ ಯು, ಬಾಯ್.